ಏನ್ರಿ ಡೈರೆಕ್ಟ್ರೇ, ಇಂಪನ ಆಯ್ತು, ಅಂಬೇಡ್ಕರ್ ರಂಗಮಂದಿರನೂ ಮಾಡಿದಿರಿ, ಇವಾಗ ಯಾವ್ದು ಕತೆ ಬರೀತಾ ಇದ್ದೀರಿ? ಹೌದು ಸರ್, ಇಂಪನ 2 ಮಾಡಬೇಕು ಅಂತ ಇದ್ದೀನಿ. ನಮ್ಮಂಥವರಿಗೆಲ್ಲ ಪ್ರೊಡ್ಯೂಸರ್ ಸಿಗಬೇಕಲ್ಲ. ಅದು ನಿಜ ಬಿಡಿ, ಆದರೂ ಏನೋ ಮಾಡಬೇಕು ಅಂತ ಇದ್ದೀರಾ. ಆ ದೇವ್ರ ಕೈ ಬಿಡಲ್ಲ, ಮಾಡಿ ಮಾಡಿ. ಯಾರಯ್ಯ ಇಲ್ಲಿ ಇಂಪನ ಮೂವಿ ಡೈರೆಕ್ಟ್ರು? ಇವರೇ ಸರ್, ಇನ್ನೊಂದು ಮೂವಿ ಮಾಡ್ತಾ ಇದ್ದಾರೆ. ಹೇಗೆ ನಮ್ಮ ಡೈರೆಕ್ಟ್ರು? ಅಯ್ಯೋ ನನ್ನ ಮಗನೇ, ಇನ್ನೊಂದು ಮೂವಿನ ಪಿಕ್ಚರ್ ತೋರಿಸ್ತೀನಿ, ಹತ್ತೋ ಜೀತ್ನ. ಯಾಕಂಡ್ರಿ ನನ್ನ ಮಗನ? ಸರ್ ಏನಾಯ್ತು ಸರ್? ಸರ್ ಯಾಕೆ ಸರ್? ಸರ್ ಸರ್ ಏನಾಯ್ತು ಸರ್? ಸರ್ ನನ್ನ ಮಗನೇ ಹತ್ತೋ. ಕರ್ಕೊಂಡು ಹೋಗೋ ಸ್ಪೀಡ್ ನೋಡಿದ್ರೆ ದೊಣ್ಣೆಗೆ ಎಣ್ಣೆ ಹಚ್ಚೋ ಕಾರ್ಯಕ್ರಮ ಇದೆ ಅನ್ಸುತ್ತೆ. ಅಯ್ಯೋ ಅಮ್ಮ, ಯಬ್ಬ ಯಬ್ಬ. ಅಯ್ಯೋ ಅಮ್ಮ, ಸರ್ ರೀ ಅಮ್ಮ, ಕರ್ಕೊಂಬರ್ರಿ ಅವನ್ನ, ಮೇಡಮ್ ಬರೋ ಟೈಮ್ ಆಯ್ತು. ಅಮ್ಮ, ಅಯ್ಯೋ 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 ಯಬ್ಬ ಅಯ್ಯೋ. ಏಯ್ ಎದ್ದೋಳ. ಅವ್ವ ಲೇ ಇಲ್ಲೇ ನಿಲ್ಲು, ಮೇಡಮ್ ಬರ್ತಾರೆ ಈಗ. ಈ ವಾಯ್ಸ್ ಎಲ್ಲೋ ಕೇಳ್ದಂಗಿದೆಯಲ್ಲ. ಅಯ್ಯಪ್ಪ ಅಮ್ಮ. ಇನ್ಯಾರು? ಅಯ್ಯೋ ಮಾಮ, ಏ ಮಾಮ, ನೀನ್ ಯಾಕೋ ಇಲ್ಲಿ ಬಂದಿದೀಯಾ? ಮಗ ನಾನಾಗಿ ಬಂದಿಲ್ಲ ಕಣೋ, ನಾಯಿಗೆ ಹೇಳ್ಕೊಂಡ್ಬಂದು ತಾನ ಕೊಡ್ದಂಗೆ ಮಾಡ್ತಾರೆ. ಅಯ್ಯೋ ಲೋ ಮಾಮ, ತುಂಬಾ ಹೊಡೆದ್ರೇನೋ? ಇಲ್ಲ ಮಗ, ಕೂರಿಸ್ಕೊಂಡು ಲೊಚ್ಚಕು ಪೋಚಕು ಅಂತ ಮುತ್ತು ಕೊಟ್ಟರು ಕಣು. ಮುಟ್ಟಬೇಡ ಕಣೋ, ತುಂಬಾ ನೋಯುತ್ತೆ. ಆಹಾ, ಪೀಸಿಗಳು ಏನಾದ್ರು ರೇಪ್ ಕೀಪ್ ಮಾಡ್ಬಿಟ್ರಾ? ಲವ್ ಇಲ್ಲೇನ್ರ ಮಾಡ್ತಿದ್ದೀರಾ? ಮೇಡಮ್ ಹತ್ರ ಬರ್ರೋ. ರೀ 302 ಇವ್ರೇನಾ? ಏನಯ್ಯ ನಿನ್ನ ಹೆಸರು? ಡಾರ್ಲಿಂಗ್ ಸೀನಾ ಮೇಡಮ್. ಏನ ಡಾರ್ಲಿಂಗ್ ಸೀನಾನ? ಅಪ್ಪ ಅಮ್ಮ ಇಟ್ಟಿರೋ ಹೆಸರು ಹೇಳಲೇ. ಸೀನಾ ಮೇಡಮ್. ನಿಂದೇನಯ್ಯ ಹೆಸರು? ಇವನ ಹೆಸರು ಮಾವ ಅಂತ ಮೇಡಮ್. ಯಪ್ಪ ಬೂಳಿ ಮಗನೇ, ನಿನ್ನ ಯಾರೋ ಕೇಳಿದ್ರು ಮುಚ್ಕೊಂಡು ನಿಲ್ಬೇಕಷ್ಟೇ. ಹಿಂದೆ ನೀವು ಶೂಟಿಂಗ್ ಮಾಡಿರೋ ಮನೆಯಲ್ಲಿ ನೀವಲ್ಲಿಂದ ಹೋದ್ಮೇಲೆ ಅಲ್ಲೊಂದು ಕೊಲೆ ಆಯ್ತು. ಈ ಕೇಸ್ನ ನಡ್ಸೋಕಾಗದೆ ಎಷ್ಟು ಆಫೀಸರ್ಸು ಅವರೇ ಇಲ್ಲಿಂದ ಟ್ರಾನ್ಸ್ಫರ್ ಆದ್ರು. ಬಟ್ ಈ ಕೇಸ್ನ ನಾನ್ ತಗೊಂಡಿದ್ದೀನಿ. ಈ ದುರ್ಗಿ ಒಂದ್ಸರಿ ಕಮಿಟ್ ಆದ್ರೆ ಅವಳ ಮಾತು ಅವಳೇ ಕೇಳಲ್ಲ. ನಿಜ ಹೇಳಿ, ಆ ಸತ್ತಿರೋ ವ್ಯಕ್ತಿ ನಿಮ್ಗೇನಾದ್ರೂ ಪರಿಚಯನಾ? ಮೇಡಮ್, ಪೊಲೀಸ್ ಸ್ಟೇಷನ್ ಬಿಟ್ಟು ನಮ್ಮನ್ನ ಇಲ್ಲಿಗೆ ಯಾಕೆ ಕರ್ಕೊಂಡ್ ಬಂದಿದ್ದೀರಾ? ನಿಮ್ಮಿಬ್ರನ್ನ ಇಲ್ಲಿಗೆ ಯಾಕೆ ಎತ್ತಾಕೊಂಡ್ ಬಂದಿದೀವಿ ಗೊತ್ತಾ? ಪೊಲೀಸ್ ಸ್ಟೇಷನ್ ಆಗಿದ್ರೆ ನಿಮ್ ಪರವಾಗಿ ಪಾಲಿಟಿಕ್ಸ್ ಎಂಟ್ರಿ ಆಗ್ತಿದ್ರು. ಕಾನೂನು ಅಂದ್ರೆ ಕೆಲವರು ಅವ್ರ ಅಪ್ಪನ್ ಮನೆ ಅನ್ಕೊಂಡಿದ್ದಾರೆ. ಕೇಸ್ ಅಂತ ನಾನೇನಾದ್ರೂ ಇನ್ವಾಲ್ವ್ ಆದ್ರೆ ನಾನೇನ್ ಮಾಡ್ತೀನೋ ನನ್ಗೆ ಗೊತ್ತಿಲ್ಲ. ಏನೋ ಮಾಮ, ಮೇಡಮ್ ನೋಡಕ್ ಇಷ್ಟೊಂದು ಬ್ಯೂಟಿ ಆಗವ್ರೆ. ಏಯ್, ಏನ್ರ ಅದ್ ಗುಸ್ಗುಸು? ನಮ್ ತಾಯಣೆ ಬಾಯೇ ಬಿಟ್ಟಿಲ್ಲ ಮೇಡಮ್. ನೀನೇನೋ ಬಸ್ರಿದ್ಯಾ? ಯಾರೋ ಇದಕ್ ಕಾರಣ? ನಮ್ ತಾಯಿ ಸತ್ತೋಳು ಇದಕ್ಕೆ ಕಾರಣ ನಾನಲ್ಲ ಮೇಡಮ್. ಮುಂದೆ ಬರೋ ಇಲ್ಲಿ. ಹೇಳಿ ಮೇಡಮ್. ಸುಡಿಕೆ, ನಾನ್ ನಿನ್ನ ಕೇಳುದ್ನೇನೋ? ಯಪ್ಪ ಬಿಟ್ಬಿಡಿ ಮೇಡಮ್, ಬದುಕಿದ್ರೆ ಸೀರೆ ನಾನು ಮಾಡಿ ಜೀವನ ಮಾಡ್ತೀನಿ. ಅಯ್ಯೋ ಬೇಡಪ್ಪ. ಮೇಡಮ್, ಇವನು ಹೋದ ತಿಂಗಳು ಒಂದು ಸ್ಟೇಷನ್ಲಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ದ, ಬಟ್ ಹುಡ್ಕೋಕಾಗ್ಲಿಲ್ಲ. ಏನೋ ಕಳ್ಕೊಂಡಿದ್ದೆ? ಬೇಡ ಬಿಡಿ ಮೇಡಮ್, ಅದ್ಯಾಕೆ ಕೇಳ್ತೀರಾ ಇವಾಗ? ಹೇಳಿಲ್ಲ ಅಂದ್ರೆ ಮಗ್ನೆ ತುರುಕ್ಬಾರ್ ಜಾಗಕ್ಕೆ ಲಾಟಿ ತುರುಕ್ತೀನಿ. ಏನೋ ಕಂಪ್ಲೇಂಟ್ ಕೊಟ್ಟಿದ್ದೆ? ಅದು ಅದು ಕಾಚ ಕಳೆದೋಗಿತ್ತು ಮೇಡಮ್. ಕಾಚನ ಇದ್ದೇ ಕೊನೆ.
ಇನ್ನೊಂದು ಸಲ ಕಾಚಾ ಬನೀನಂತ ಏನಾದ್ರೂ ಕಂಪ್ಲೇಂಟ್ ಕೊಟ್ರೆ ಚಡ್ಡಿ ಹಾಕೊಳಕ್ಕೂ ಬರಬಾರ್ದು, ಬಾಕ್ಸ್ ನಿಲ್ಸಿ ನಾಯಿ ಬಿಟ್ಬಿಡ್ತೀನಿ. ಕರೆದಾಗ ಸ್ಟೇಷನ್ ಬಂದು ಹೋಗ್ಬೇಕು. ಹೇಳ್ದೆ ಕೇಳ್ದೆ ಏನಾದ್ರೂ ಊರ್ ಬಿಟ್ರೆ ಇಬ್ರು ಫೋಟೋ ಮುಂದೆ ಊದ್ ಕಡ್ಡಿ ಹಚ್ಬೇಕಾಗತ್ತೆ. ಹುಷಾರ್, ತಿರುಗ್ ನೋಡ್ದೆ ಹೋಯ್ತಾ ಇರೋ. ರೀ ಸೋಮನಾಥ್, ಎಸ್ ಮೇಡಮ್. ನೋಡಕ್ ಪೆಂಗ್ ನನ್ ಮಕ್ಳು ಇದ್ದಂಗಿದ್ದಾರೆ. ಇವರು ಈ ಕೊಲೆ ನೋ ಚಾನ್ಸ್. ಆದ್ರೂ ಇವ್ರ ಮೇಲೆ ಬಂದು ಕಣ್ಣಿಟ್ಟಿರಿ. ಅಪ್ಪ ಯಾವಾಗ ನೋಡಿದ್ರು ಅದೊಂದೇ ಕತೆ ಓದ್ತಾ ಇರ್ತೀರಾ. ಇಡೀ ದಿನ ಅದನ್ನ ಓದೋದು, ನೈಟ್ ಫುಲ್ ನಾನು ತಲೆ ತಿನ್ನೋದು. ಕತೆ ಅಲ್ಲ ಮಗಳೇ ಇದು. ನಿಮ್ಮ ಅಕ್ಕ ಇದ್ದಾಳಲ್ಲ ಇಂಪನ, ಅವಳು ನಮ್ಮ ಸಿಕ್ಕಿರೋ ದೊಡ್ಡ ಚರಿತ್ರೆನೇ ಇದರಲ್ಲಿದೆ ಕಣಮ್ಮ. ಹೌದು, ಇಂಪನ ಅಕ್ಕನ ಲಂಡನ್ ಅಲ್ಲಿ ಓದಿಸ್ತಿದ್ದೀರಾ. ಯಾಕೆ? ನಾನು ನಿಮ್ಮ ಮಗಳ ಅಲ್ವೇನು? ಬೇಡ, ಈ ಥರ ಎಲ್ಲ ನಿನ್ನ ಮನಸ್ಸಲ್ಲಿ ಬರಬಾರ್ದು. ಬಟ್ ಅವಳ ಕಣ್ಣಲ್ಲಿ ಒಂದು ಹನಿ ನೀರು ಬಂದ್ರು ಮತ್ತೆ ಅವಳು ಬರ್ತಾಳೆ. ಯಾರು ಪಪ್ಪ? ಅದೆಲ್ಲ ಕೇಳಬಾರ್ದು ಮಗಳೇ. ಹೇಳೋದು ಹೇಳ್ತೀರಾ, ಪೂರ್ತಿ ಆದ್ರೂ ಹೇಳಲ್ಲ. ಇಲ್ಲಿ ತಲೆಯಲ್ಲಿ ಉಳ್ಳ ಬಿಟ್ಕೊಂಡು ನೈಟ್ ಫುಲ್ ನಿದ್ದೆ ಇಲ್ಲದೆ ಒದ್ದಾಡ್ಬೇಕು. ಏನು ಅಪ್ಪ ಮಗಳು ತುಂಬಾ ಡೀಪ್ ಡಿಸ್ಕಷನ್ ಮಾಡ್ತಿದ್ದೀರಾ? ಏನಾದ್ರೂ ಊರ್ ಬಿಡೋ ಪ್ಲಾನ್ ಇದೆಯಾ ಏನು? ಇಲ್ಲಮ್ಮ, ಅದೇ ನಾ ದಿನ ಓದೋ ಸ್ಟೋರಿ ಬಗ್ಗೆ. ಅಯ್ಯೋ ಪ್ಲೀಸ್ ಅಂಕಲ್, ಆ ಸ್ಟೋರಿ ಮಾತ್ರ ಹೇಳ್ಬೇಡಿ. ಇರೋದೇ 3 ದಿನ, ನಾವು ನೆಮ್ಮದಿಯಾಗಿ ಬದುಕ್ಬೇಕು. ಏನಮ್ಮ ಕಾವ್ಯ, ಇಷ್ಟೊತ್ತಲ್ಲಿ ನಮ್ಮನೆ ಕಡೆ? ಏನು ಇಬ್ರು ಏನೋ ಪ್ಲಾನ್ ಮಾಡ್ದಂಗಿದೆ. ಅಂಕಲ್, ಇಂಟರ್ನ್ಯಾಷನಲ್ ಕಂಪ್ನಿಯವರು ಒಂದು ಆಡ್ ಬಿಟ್ಟಿದ್ದಾರೆ. ಹಳ್ಳಿ ನೇಚರ್ ಪಿಕ್ಚರ್ ತೆಗೆದು ಅವ್ರು ಕಳ್ಸಿರೋ ವೆಬ್ಸೈಟ್ಗೆ ಅಪ್ಲೋಡ್ ಮಾಡಬೇಕು. ಅದ್ರಲ್ಲಿ ನಾವು ಸೆಲೆಕ್ಟ್ ಆದ್ರೆ 1 ಲಕ್ಷ ಪ್ರೈಸ್ ಇದೆ. ಅದಕ್ಕೆ ನಾವು ಟ್ರೈ ಮಾಡೋಣ ಅಂತ ಇದೀವಿ. 2 ದಿನ ಅಷ್ಟೇ ಪಪ್ಪ, ಲೈಫಲ್ಲಿ ನಾವು ಏನಾದ್ರೂ ಮಾಡ್ಬೇಕಲ್ವಾ? ಸೆಲೆಕ್ಟ್ ಆದ್ರೆ ನಮ್ಗೆ ಎಜುಕೇಶನ್ಗೆ ಹೆಲ್ಪ್ ಆಗುತ್ತಲ್ಲ ಪಪ್ಪ. ಅಲ್ಲ, ಏನ್ ನಿಮ್ ಕತೆ ಅಂತ. ಕಾಲೇಜ್ ಬಿಟ್ಟು ತಿಂಗಳ ಎಲ್ಲಿ ಸುತ್ತಾಡಕ್ ಹೋಗ್ತೀರಿ ಅಂತ. ಇವಾಗ ನೋಡಿದ್ರೆ ಅದೇನೋ ಪಿಕ್ಚರು ಯಾಡ್ಸು ಅಂತೀರ. ಅದೇನ್ ಮಾಡ್ತೀರೋ ಏನೋ, ನಂಗಂತೂ ಒಂದು ತಿಳಿತಿಲ್ಲ. ಪ್ಲೀಸ್ ಪಪ್ಪ, ಇದೊಂದ್ ಸರಿ ಹೋಗಿ ಬರ್ತೀವಿ. ನಿಮ್ ಜೊತೆ ಇರೋ ಇಬ್ರು ಹುಡುಗರು ನೋಡೋಕೆ ಮುಂಗ್ಸಿ ಹಿಡಿಯೋರಂಗಿದ್ದಾರೆ. ಯಾವುದಕ್ಕೂ ಹುಷಾರಾಗಿರಿ. ಏನು ಮಕ್ಕಳು ಏನೋ. ಅಕ್ಕ ಅಕ್ಕ, ಯಾರು? ನಾನಕ್ಕ ಸೀನಾ, ಮಾಮ ಇಲ್ವಾ? ಹಾ, ಯಾಕೆ? ಇವಾಗ ಅವ್ರ ತಿಕ್ಕ ಬತ್ತಿದ್ ಸಾಕಾಗಿಲ್ವಾ ನಿಂಗೆ? ಇನ್ನೊಂದ್ ಸರ್ತಿ ಕರೆದ್ರೆ ಪೊರ್ಕೆ ಕಿತ್ತೋಗುತ್ತೆ ಮಗ್ನೆ. ಒಂದ್ ಕತೆ ಬಗ್ಗೆ ಮಾತಾಡ್ಬೇಕಾಗಿತ್ತಕ್ಕ. ಲೋ ಸೀನಾ, ಇನ್ನೊಂದ್ ಸರ್ತಿ ಕತೆ ಸಿನಿಮಾ ಅಂತ ಬಂದ್ರೆ ಮರ್ಯಾದೆ ತಕ್ಕೋತೀಯ ನೀನು, ಹೇಳ್ತಿದೀನಿ. ಏನ್ ನಿನ್ ಗಂಡ ತ್ರಿಪುರ್ ಸುಂದ್ರ ಹಿಡ್ಕೊಂಡು ಹಿಂಗ್ ಮಾಡ್ಬಿಡ್ತೀನಿ ನೋಡು. ನಿನ್ ಗಂಡ ಇಲ್ಲ ಅಂದ್ರೆ ಇನ್ನೊಬ್ಳು ಗಂಡ ಹೋಗು. ಲೋ ಡಾರ್ಲಿಂಗು, ಇವಾಗ ಯಾಕೋ ಬರೋಕೋದೆ? ನಿಂಗೇನು ಮೈ ಕೈ ನೋಯ್ತಿಲ್ಲನೋ? ಬಿಡು ಮಾಮ, ಇದೇನ್ ಮಹಾ ನೆನ್ಪು ಮಾಡ್ಕೋ. ಲೇಡೀಸ್ ಹಾಸ್ಟೆಲ್ ಹುಡುಗಿಯರ್ ನೋಡಕೋಗಿ ಹೆಂಗೆ ಇಸ್ಕೊಂಡಿದ್ವಿ. ಅಪ್ಪ ಸುಮ್ಮನಿರಪ್ಪ. ನನ್ನ ಹೆಂಡತಿ ಕಿವಿಗೆ ಏನಾದರೂ ಬಿದ್ದರೆ ಲಾಯರ್ ನೋಡಿದೆ, ಕೋರ್ಟಿಗೆ ಹೋಗದೆ ಡೈವರ್ಸ್ ಕೊಟ್ಬಿಡ್ತಾಳೆ ನೋಡು. ಲೋ ಮಾಮ, ನೀನ್ ಯಾಕೋ ಹೊರಗೆ ಬರ್ತಿಲ್ಲ? ಲೋ ಗಂಡ, ಗೊಮ್ಮಟೇಶ್ವರನ್ ರೂಪದಲ್ಲಿ ಬಗ್ ನಿಂತೀಯ. ಬಂದು ಪಂಚೆ ಕಟ್ಕೊಳ್ಳೋ, ನೋಡಕ್ ಆಗ್ತಿಲ್ಲ. ಲೋ ಡಾರ್ಲಿಂಗು, ಆ ನನ್ನ ಮಕ್ಕಳು ಹೊಡೆದಿರೋ ಹೊಡೆತಕ್ಕೆ ಪಂಚರು ಕಟ್ಕೊಳಕ್ ಆಗ್ತಿಲ್ಲ ಕಣ. ಲೋ ಸೀನಾ, ಇವಾಗ ನೀನು ಹೋಗೋ, ನಾಳೆ ನಾನೇ ಬರ್ತೀನಿ. ಓಕೆ ಮಾಮ, ಮಿಸ್ ಮಾಡಬೇಡ. ಅಯ್ಯೋ ಮತ್ತೇನು? ಪಂಚೆ ಹಾಕೋ ಬರೋದು ಮಾತ್ರ ಮರಿಬೇಡ. ಅಪ್ಪ ದೇವರು, ಮೊದಲು ಹೋಗೋ ಇಲ್ಲಿಂದ. ಲೋ ಮಾನ್ಗೆಟ್ಟವನೆ, ಬೇಡ ಬೇಡ ಅಂದ್ರು ಸಿನಿಮಾ ಮಾಡೋಣ ಅಂತೀಯ. ದುಡ್ಡು ಯಾರು ನೀನು ಹಳೆ ಡವ್ ಕೊಡ್ತಾಳೇನು? ಮಾಮ, ನಾನು ಹಳೆ ಡವ್ ಇದ್ದಿದ್ರೆ ಕಿವಿ ಓಲೆ, ಕಾಲ್ ಚೈನು, ಮೈ ಮೇಲಿರೋ ಬೆಳ್ಳಿ ಬಂಗಾರ ಎಲ್ಲ ಕಿತ್ಕೊಬಂದು ಈ ಮೂವಿ ಮಾಡ್ತಿದ್ದೆ. ಏನು ಮಾಡೋದು ಮಾಮ,
ಮೊಣ್ಕಾಲ್ ಮೇಲೆ ಕುರಾಕ್ ಸತ್ತೋಗ್ಬಿಟ್ಲು. ಕುರಾನ ನಿನಗೆ ಈ ಜನ್ಮದಲ್ಲಿ ಹುಡುಗಿ ಸಿಕ್ಕಂಗೆ. ನೋಡ್ತಿರು ಮಾಮ, ಆ ದೇವ್ರು ನನ್ಗೆ ಅಂತ ಒಂದು ಬ್ಯೂಟಿನ ಕಳಿಸ್ತಾನೆ. ನೆಕ್ಸ್ಟ್ ಗಣಪತಿ ಹಬ್ಬದಲ್ಲಿ DJ ಮುಂದೆ ನಮ್ ಡವ್ ಹಾಕೊಂಡು ಡ್ಯಾನ್ಸ್ ಮಾಡ್ತೀನಿ. ಕೋತಿ ತಾನು ಕೆಡೋದಲ್ದೆ ವನ ಎಲ್ಲ ಕೆಡಿಸ್ತಂತೆ. ನೀನ್ ಪ್ರಾಜೆಕ್ಟ್ ಬಗ್ಗೆ ಮಾತಾಡಪ್ಪ. ಒಳ್ಳೆ ಕತೆ ಇದೆ ಮಾಮ, ಬಟ್ ಪ್ರೊಡ್ಯೂಸರ್ ಸಿಕ್ಕರೆ ಯೂಟ್ಯೂಬಲ್ಲಿ ಲೈಕ್ ಬಟನ್ ಇರಲ್ಲ. ಆ ರೇಂಜಿಗೆ ಮೂವಿ ಮಾಡ್ತೀನಿ. ಸೀನಾ, ನೀನ್ ಮಾಡೋ ಕತೆ ಬಗ್ಗೆ ಡೌಟ್ ಇಲ್ಲ, ಬಟ್ ಬಜೆಟ್ ಬಗ್ಗೆ ಚಿಂತೆ ಅಷ್ಟೇ. ಆದರೆ ನಮ್ಮ ಟ್ಯಾಲೆಂಟ್ಗೆ ಯಾರೋ ಅಮೌಂಟ್ ಹಾಕ್ತಾರೆ, ಎಲ್ಲ ಅವ್ರು ಬರೀ ಲಾಭಕ್ಕೆ ಹೊಡೆದಾಡ್ತಾರೆ. ಮಾಮ, ದೇವರೊಬ್ಬ ಇದ್ದಾನೆ. ಜಸ್ಟ್ ಇವಾಗ ಪ್ರೊಡಕ್ಷನ್ ಕೆಲಸಕ್ಕೆ ಅಡ್ವಾನ್ಸ್ ಕೊಡೋದಕ್ಕೆ ಅಮೌಂಟ್ ಸಿಕ್ಕರೆ ಸಾಕು. ನೆಕ್ಸ್ಟ್ ಏನಾದರೂ ಮಾಡೋಣ. ನೋಡಿ ಡಾರ್ಲಿಂಗು, ನಮ್ಮ ಹತ್ರ ಎಣ್ಣೆ ಹೊಡಿಯೋಕೆ 500 ರೂಪಾಯಿ ಇಲ್ಲ, ಇನ್ನು ಅಷ್ಟೊಂದು ಅಮೌಂಟ್ ಎಲ್ಲಿಂದನೋ ತರೋದು. ಮಾಮ ಮಾಮ ನನ್ನ ಹತ್ರ ಒಂದು ಐಡಿಯಾ ಇದೆ. ಐಡಿಯಾನಾ? ಅಕ್ಕನ ಕೊರಳಲ್ಲಿ ಮೊನ್ನೆ ಒಂದು ನೆಕ್ಲೆಸ್ ನೋಡಿದ್ದೆ. ಅದನ್ನೇನಾದ್ರೂ ಮಾಡಿ ನಿದ್ದೆ ಬಿಟ್ರೆ ಪ್ರೊಡಕ್ಷನ್ ಕೆಲಸ ಮುಗ್ದಂಗೆ. ಹಂಗೆ ನಿನ್ನ ಇಲ್ಲೇ ಊತಾಕ್ಬಿಡ್ತೀನಿ. ನಿನ್ನ ಸಾವಾಸ ಮಾಡೋದಕ್ಕೆ ನಿನ್ನೆ ರಾತ್ರಿ ಎಲ್ಲಿ ಬೇಕಲ್ಲಿ ಕೈಯಾಗಿ ಈಚ್ಕೊಂಡ್ಬಿಟ್ಟವಳೆ. ಇನ್ನು ಇದನ್ನೆಲ್ಲ ಮಾಡಿದ್ರೆ ಹಿಡ್ಕೊಂಡು ಕುಯ್ದು ಬಿಡ್ತಾಳೆ. ಇದೆಲ್ಲ ಆಗಲ್ಲಪ್ಪ. ಕುಯಿಸ್ಕೊಂಡ್ರು ಪರವಾಗಿಲ್ಲ, ಉದ್ಧಾರ ಆಗ್ಬೇಕನ್ನೋದು ಮನ್ಸಲ್ಲಿರ್ಬೇಕು. ಮಾಮ, ನಾನು ಹೇಳಿರ್ಲಿಲ್ವಾ ಆ ದೇವರು ನನಗೆ ಅಂತ ಒಂದು ಬ್ಯೂಟಿನ ಕಳಿಸ್ತಾನೆ ಅಂತ? ಇವೇವೋ ಚೈಲ್ಡ್ ಚಪಾತಿಗಳು. ಹೇ, ಅಲ್ಲಿ ಯಾರೋ ನಿಂತಿದ್ದಾರೆ, ಹೋಗಿ ಕೇಳೋಣ ಬನ್ನಿ. ಸರ್, ಇಲ್ಲಿ ದೇವಿಪುರ ಕಡೆ ಹೇಗೆ ಹೋಗೋದು? ತಮ್ಮೂರು? ತಾವ್ಯಾರು? ಸರ್, ಆ್ಯಕ್ಚುಲಿ ನಾವು ಒಂದು ಮನೆ ನೋಡಬೇಕು, ಅದು ಇದೇ ಊರಲ್ಲಿದೆ ಅಂತ ನಮಗೆ ಇನ್ಫಾರ್ಮೇಷನ್ ಸಿಕ್ತು. ಹಾಂ, ನಾವೆಲ್ಲ ಬೆಂಗಳೂರವರು. ಸರ್, ಹಾಗೆ ಈ ಮನೆಯಲ್ಲಿದೆ, ಇದ್ರ ಬಗ್ಗೆ ರೂಟ್ ಗೊತ್ತಿರೋರು ಯಾರಾದರೂ ಗೊತ್ತಿದ್ದಾರಾ? ಸರ್, ನಮಗೆ ಉಳ್ಕೊಳ್ಳೋಕೆ ಒಂದು ಮನೆ ಬೇಕು, ಟೈಮ್ ಟು ಟೈಮ್ ಊಟ ತಿಂಡಿ ಬೇಕು. ಈ ಮನೆ ಹತ್ರ ಸುತ್ತಮುತ್ತ ಓಡಾಡೋಕೆ ಒಂದು ವೆಹಿಕಲ್ ಬೇಕು. ಇದಕ್ಕೆಲ್ಲ ಇಲ್ಲಿ ಯಾರಾದರೂ ವ್ಯವಸ್ಥೆ ಮಾಡ್ತಾರಾ? ಓ, ಟ್ರಿಪ್ ಬಂದಿದ್ದೀರಾ ನೀವು? ಟ್ರಿಪ್ಪೇ ಬಂದಿರೋದು. ಈ ಹಳ್ಳಿ ಕಡೆಯಲ್ಲಿ ಏನಿದೆ ಅಂತ ಬಂದ್ರಮ್ಮ? ನೀವು ಕೇಳ್ದಂಗೆ ಇಲ್ಲಿ ಯಾರು ಸಿಗಲ್ಲ. ಅಯ್ಯೋ ಸರ್, ಅದಕ್ಕೆಲ್ಲ ದುಡ್ಡು ಕೊಡ್ತೀವಿ. ಏನೋ ದುಡ್ಡು ಕೊಡ್ತೀರಾ? ಯಾಕೆ, ಫ್ರೀಯಾಗಿ ಯಾರಾದರೂ ಇಷ್ಟೆಲ್ಲ ಮಾಡ್ತಾರಾ? ಖುಷಿ, ಇವ್ರ ಸವಾಸ ಬೇಡ ಅನ್ಸುತ್ತೆ. ನಮ್ಮ ಕೆಲಸ ನಾವು ನೋಡ್ಕೊಳ್ಳೋಣ, ಇವ್ರದ್ದೆಲ್ಲ ಎಂಟ್ರಿ ಬೇಡ ಅನ್ಸುತ್ತೆ. ಮಾಮ, ಸಿಕ್ಕಿರೋದು ನಾವು ಮಿಸ್ ಮಾಡ್ಕೊಳ್ಳೋದು ಬೇಡ, ನಾವೇ ಡೀಲಿಗೆ ಒಪ್ಕೊಳ್ಳೋಣ. ನೋಡಾರ್ಲಿ, ಇದೆಲ್ಲ ನಮ್ಗೆ ಯಾಕು? ಗೋಡಲ್ಲಿ ತಗೊಂಡು ಎಲ್ಲ ಇಟ್ಕೊಂಡ್ರಂಗೆ ಹಂಗೆ ಆಗ್ತದೆ ನಮ್ಮ ಕತೆ. ಓಕೆ ಸರ್, ನಾವು ಹೋಗ್ತೀವಿ. ಇರಿ ಮೇಡಮ್, ನೀವೇನ್ ಟೆನ್ಷನ್ ಮಾಡ್ಕೋಬೇಡಿ. ನಿಮಗೆ ಏನ್ ಬೇಕು ಕೇಳಿ, ರೆಡಿ ಮಾಡಕ್ ನಾವು ರೆಡಿ ಇದ್ದೀವಿ. ಆದ್ರೆ ಅಡ್ವಾನ್ಸ್ ಬಂದ್ಬಿಡ್ಬೇಕು ಇವಾಗ. ಪಕ್ಕನಾ? ದುಡ್ಡು ಇಸ್ಕೊಂಡು ಯಾಮಾರಿಸಿದ್ರೆ? ಅಯ್ಯೋ ರೀ, ಒಂದ್ಸರಿ ಮಾತು ಕೊಟ್ರೆ ಮುಗೀತು, ಬಿಡೋ ಮಾತೇ ಇಲ್ಲ. ನಮ್ಮ ಮಾಮನ್ ಅದ್ರ ಮೇಲೆ ಎದ್ರ ಮೇಲೋ? ಕಿಡ್ನಿ ಮೇಲೆ ಮಾಮ. ಅಪ್ಪ ಬದುಕಣ್ಣಪ್ಪ. ಸರಿ, ಇವಾಗ ಅಡ್ವಾನ್ಸ್ ಎಷ್ಟು ಕೊಡಬೇಕು? 30,000 ಕೊಡಿ, ಮಿಕ್ಕಿದೆಲ್ಲ ಆಮೇಲೆ ಲೆಕ್ಕ ಮಾಡ್ಕೊಳ್ಳೋಣ. ಏನೇ ಇವನು ಇಷ್ಟೊಂದು ಅಡ್ವಾನ್ಸ್ ಕೇಳ್ತಿದ್ದಾನೆ? ನಮ್ಗೆ ಇವಾಗ ಅಮೌಂಟ್ ಅಲ್ಲ, ಮನೆ ಮುಖ್ಯ. ಒಳ್ಳೆ ಗೊಜಿಗ್ ನನ್ನ ಮಕ್ಕಳು ಸಿಕ್ಕಿದ್ದಾರೆ. ಮಿಸ್ ಮಾಡ್ಕೊಂಡ್ರೆ ನಮ್ಗೆ ಇಲ್ಲಿ ಹೆಲ್ಪ್ ಮಾಡೋರು ಯಾರೂ ಇಲ್ಲ. ಏನೋ ಯೋಚನೆ ಮಾಡ್ತಾ ಇದ್ದೀರಾ? ಏನಿಲ್ಲ ಸರ್, ತಗೊಳ್ಳಿ. ಸರ್, ನಿಮಗೇನೋ ಒಂದು ಕೇಳಬೇಕು. ಹೇಳಿ. ನೀವು ಗೆಂಡೆತಿಮ್ಮ ಮೂವಿಲಿ ಆಕ್ಟ್ ಮಾಡಿದ್ದೀರಾ? ಚಪಾತಿ ನಿಮ್ಮಿಬ್ರು. ಮಾಮ, ಇವಳಿಗೆ ಬೇಕಾದ್ರೆ ಏನಾರ ಅಂದು, ಇವ್ರಿಗೆ ಮಾತ್ರ ಏನೋ ಅನ್ಬೇಡ. ಗುಲಾಬಿ ಕಾಣ. ಹಲೋ ಮಿಸ್ಟರ್, ಸಾಕ್ ಬನ್ನಿ, ನಮಗ್ ರೂಮ್ ತೋರಿಸಿ. ಬನ್ನಿ ಮೇಡಮ್, ನೀವು ಸಿಕ್ಕಿರೋದೇ ನಮ್ಮ ಪುಣ್ಯ ಅಂತೀನಿ. ಈ ನನ್ನ ಮಗನ ಸಹವಾಸ ಮಾಡಿ ಇನ್ನೂ ಏನೇನು ಮಾಡಬೇಕು? ಖುಷಿ, ನಾವು ಅವರಿಗೆ ನಿಜ ಹೇಳಬೇಕಿತ್ತು. ನಾವು ನೋಡಿದರೆ ಟ್ರಿಪ್ಪಿಗೆ ಬಂದಿರೋದು ಅಂತ ಹೇಳಿದ್ದೀವಿ. ಮುಂದೆ ಏನಾದರೂ ಸಮಸ್ಯೆ ಆದರೆ? ಅವೇ ಏನೇನೋ ಹೇಳಿ ನನಗೂ ಭಯ ಹುಟ್ಟಿಸ್ಬೇಡ, ಏನೂ ಆಗಲ್ಲ. ನೀವಿಬ್ಬರೇ ಡಿಸಿಷನ್ ತಗೊಳ್ಳೋದಾದ್ರೆ ನಾವು ಇಲ್ಲಿಂದ ಹೋಗ್ಬಿಡ್ತೀವಿ. ಬರ್ಬೇಕಾದ್ರೆ ಒಂದು ಮಾತು, ಬಂದಾದ್ಮೇಲೆ ಇವ್ರು ಹೇಳಿದ್ದೆ ಕೊನೆ ಮಾತಾಗ್ತಿದೆ. ನಿಮ್ಗೆ ಏನಾಯ್ತು ಇವಾಗ? ಆಗಿರೋದು ನಮ್ಗಲ್ಲ, ನಿಮ್ಗೆ. ಅವ್ರನ್ನ ಗೈಡ್ ಮಾಡ್ಕೊಳ್ಳೋ ಅವಶ್ಯಕತೆ ಏನಿತ್ತು? ಹೌದು, ನಮ್ಮನ್ನು ಒಂದು ಮಾತು ಕೇಳ್ಬೋದಾಗಿತ್ತಲ್ವಾ? ನೋಡಿ, ನೀವಿಬ್ರು ಈ ತರ ಮನ್ಸಲ್ಲಿ ಇಟ್ಕೊಂಡ್ರೆ ನಾವೇನು ಮಾಡೋದಕ್ಕಾಗಲ್ಲ. ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ರು.
ಇದು ಹಳ್ಳಿ, ಸಿಟಿ ತರ ಅಲ್ಲ. ಗೊತ್ತಿಲ್ಲದೆ ಇರೋ ಊರಲ್ಲಿ ಒಬ್ಬೊಬ್ರೆ ಓಡಾಡಿದ್ರೆ ಹಳ್ಳಿ ಜನ ಸುಮ್ಮನೆ ಇರ್ತಾರೆ ಅಂತ ಅನ್ಕೊಂಡ್ರಾ? ನಾವು ಬಂದಿರೋದು ಆ ಮನೆಯಲ್ಲಿರೋ ಓಲ್ಡ್ ಡೈಮಂಡ್ ಕಾಯಿನ್ಗಳನ್ನ ಹುಡ್ಕೋಕೆ, ನಿಮ್ ಉಪದೇಶ ಕೇಳೋಕಲ್ಲ. ನಮ್ಮನ್ನ ಟೂರಿಸ್ಟ್ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಬಟ್ ಅವರಿಗೇನ್ ಗೊತ್ತು ನಾವು ಓಲ್ಡ್ ಮನೆಗಳನ್ನ ಹಂಟ್ ಮಾಡೋ ಹಂಟರ್ಸ್ ಅಂತ. ನೋಡ್ ಗುರು, ಯಾರಾದ್ರೂ ಕೇಳಿಸ್ಕೊಂಡ್ರೆ ನಾವು ಈ ಊರಿಂದ ಜೀವಂತ ಅಂತೂ ಹೋಗಲ್ಲ. ನಾವು ಅಂದ್ಕೊಂಡಿದ್ದಾಗಬೇಕಷ್ಟೇ, ಇಲ್ಲ ನಾವು ಅಂದ್ಕೊಂಡಿದ್ದಾಗೇ ಆಗುತ್ತೆ. ಖುಷಿ, ಏನು ತಲೆಗೆ ತಗೋಬೇಡ. ನಾನು ಅವರಿಬ್ರಿಗೂ ಕಾಲ್ ಮಾಡಿ ಮಾರ್ನಿಂಗ್ ವೆಹಿಕಲ್ ತರಕ್ಕೆ ಹೇಳ್ತೀನಿ. ಕಾವ್ಯ, ಇನ್ನು ಎಷ್ಟೊತ್ತು ಕಾಯ್ಬೇಕು? ಕಾಲ್ ಆದ್ರೂ ಮಾಡಿ ಅವರಿಗೆ. ಅಯ್ಯೋ ಸಮಾಧಾನ ಮಾಡ್ಕೋ, ಇರು, ಫೋನ್ ಮಾಡ್ತೀನಿ. The number you are trying to call is currently not reachable. Please try again later. ಅಯ್ಯೋ ಫೋನ್ ಆಫ್ ಆಗಿದೆ ಕಣೆ. ಅದಕ್ಕೆ ಹೇಳೋದು, ಹೆಣ್ಮಕ್ಳ ಕೈಯಲ್ಲಿ ದುಡ್ಡು ಮತ್ತೆ ಅಧಿಕಾರ ಕೊಟ್ರೆ ಹಿಂಗೆ ಆಗೋದು. ಅಪ್ಪ ಸ್ವಲ್ಪ ಸುಮ್ಮನಿರ್ತೀರಾ? ಯಾವ್ದೋ ವೆಹಿಕಲ್ ಸೌಂಡ್ ಕೇಳಿಸ್ತಿದೆ, ಮೇ ಬಿ ಬಂದ್ರೆ ಇರ್ಬೋದು. ಖುಷಿ ಅಲ್ಲೋಡೆ. ಅಯ್ಯೋ ಹೆವಿ ಹಾಟ್ ಸನ್ಲೈಟ್. ಇದೇನ್ರಿ ನಿಮ್ ವೇಷ? ವೇಷ ಗೀಷ ಅಂದ್ರೆ ಸುಮ್ನಿರಲ್ಲ, ನಮ್ ಸ್ಟೈಲ್ ಇದು. ಹೋಗ್ತಿರೋದು ಟ್ರಿಪ್ ಅಲ್ವಾ, ಅದಕ್ಕೆ ಡಿಫ್ರೆಂಟ್ ಆಗಿರ್ಲಿ ಅಂತ. ಅಯ್ಯ ದೇವ್ರೆ, ನಾವು ಟ್ರಿಪ್ ಹೋಗ್ತಿದೀವಿ ಅಂತ ನಿಮಗೆ ಯಾರು ಹೇಳಿದ್ದು? ಹಾ, ಟ್ರಿಪ್ ಅಲ್ವಾ? ಹೋಗಿ ಹೋಗಿ ನೀವೇ ಸಿಗ್ಬೇಕಾಗಿತ್ತ ನಮ್ಗೆ. ಹಲೋ, ಇವತ್ತು ಆ ಮನೆ ನೋಡಕ್ ಹೋಗ್ತಿರೋದಷ್ಟೇ. ಅಯ್ಯೋ, ನಿಮ್ ಬಾಯಿಗೆ ಮೊದಲೇ ಹೇಳಕ್ ಏನಾಗಿತ್ತು ನಿಮಗೆ? ಮೊದ್ಲೇ ಕೇಳಕ್ ಏನಾಗಿತ್ರಿ ನಿಮ್ಗೆ? ಡೋಂಟ್ ಟಾಕ್ ರಬಿಶ್. ಯಾ Me and my chuddy those darling Sina, ಯಾ very biggest richest person. Understand? ಮಾಮ ಇಂಗ್ಲಿಷ್. Yeah, English. ಯು ನೋ ಮೈ ಮಾಮ SSLC 3 ಸರಿ ಫೇಲ್. ಆಫ್ಟರ್ ಸಬ್ ಬೇಕಮ್ಮ ಸಪ್ಪ. ಲೋ ಡಾರ್ಲಿಂಗ್, ಮರ್ಯಾದೆ ತೆಗಿಬಿಡುವು. ಅಪ್ಪ ಸಾಕ್ ನಿಲ್ಲಿಸ್ರಿ ನಿಮ್ ಡ್ರಾಮಾನ. ನಾವು ಹೋಗೋ ವೆಹಿಕಲ್ ಎಲ್ಲಿದೆ? ಮೇಡಮ್, ನಿಮ್ಗೆ ಅಂತ ಹೇಳಿ ಫುಲ್ AC ವೆಹಿಕಲ್ ತಗೊಂಡ್ಬಂದಿದ್ದೀನಿ. ಪಬ್ಲಿಕ್ ಅಲ್ಲಿ ಏನಿದೆ ಅಸಹ್ಯ. ರೀ, ನಮಗೆ ಟೈಮ್ ಇಲ್ಲ, ಮೊದ್ಲು ಆ ಮನೆ ಹತ್ರ ಕರ್ಕೊಂಡೋಗಿ. ಸರಿ ಬನ್ನಿ, ಹತ್ತಿ. ಈ ಕಿತ್ತೋಗಿರೋ ವೆಹಿಕಲ್ ಅಲ್ಲಿ ಎಷ್ಟ್ ಜನ ಅಂತ ಹೋಗಕ್ಕಾಗುತ್ತೆ? ಅక్కడ ಚೂಡು. ನಾವ್ ಇದ್ರಲ್ಲಿ ಬರ್ಬೇಕಾ? ಹಾ, ನಿಮ್ಗೆ ಅಂತ ಹೇಳಿ ನಮ್ಮೂರ್ ಗೌಡ್ರು AC ಬಸ್ ಕಳಿಸ್ತಾರೆ, ಕಾಯ್ಕೊಂತ ನಿಂತ್ಕೊಳ್ಳಿ. ಓಯ್, ಏನು ಹೋಗ್ಲಿ ಅಂತ ಸುಮ್ಮನಿದ್ರೆ ನೀವ್ ಹೇಳ್ದಂಗೆ ಕೇಳ್ಬೇಕಾ? ಓ ಉದ್ಕಡ್ಡಿ, ಮುಚ್ಕೊಂಡ್ ನಿಂತ್ಕೊಂಡಿಲ್ಲ ಅಂದ್ರೆ ಮಗನೇ ಹೋಟೆಲ್ ಗುದ್ ಸಾಯಿಸ್ಬಿಡ್ತೀನಿ. ರೀ ಮಿಸ್ಟರ್, ನಮ್ ದುಡ್ಡು ನಮಗ್ ವಾಪಸ್ ಕೊಡಿ. ನಿಮ್ ಸವಾಸ ಬೇಡ ನಮ್ಗೆ, ನಾವು ಹೇಗೋ ಹೋಗ್ತೀವಿ. ಏಯ್ ಮಾಮ, ಕುಳ್ಳಿ ಅತಿಯಾಗಿ ಮಾತಾಡ್ತಾವಳೆ, ಕೊಡೋ ಅವಳು ದುಡ್ಡನ್ನ. ಲೋ ನನ್ ಮಗನೇ, ಕೊಟ್ಟಿರೋ ದುಡ್ಡಲ್ಲಿ ನೈಟ್ ತೀರ್ಥ, ಬಾಡಿಗೆ ಡ್ರೆಸ್ ಬೇರೆ ತಂದಿದ್ದೀನಿ. ಎಲ್ಲೋ ಇದು ದುಡ್ಡು? ಖುಷಿ, ಹೋಗೋ ಟೈಮಲ್ಲಿ ಹೇಗೋ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಪ್ಲೀಸ್ ಕಣೆ. ನೋಡಿ, ಯೋಚನೆ ಮಾಡಿ, ಅಡ್ವಾನ್ಸ್ ಬೇಕಾದ್ರೆ ವಾಪಸ್ ಕೊಡ್ತೀವಿ. ನಮ್ಮನ್ ಬಿಟ್ರೆ ಈ ಊರಲ್ಲಿ ಯಾರು ಗತಿ ಇಲ್ಲ ನಿಮ್ಗೆ. ಅಯ್ಯೋ ನಮ್ ಕರ್ಮ. ಹಂಗ್ ಬರ್ಬೇಕು ದಾರಿಗೆ, ಹತ್ತಿ ಹತ್ತಿ. ಯಾಕಂಗ್ ಒಬ್ರು ಹೊಡ್ಕೊಂತೀರಾ? ಏನಾಯ್ತು? ರೀ ಮಿಸ್ಟರ್, ನಾವಿಲ್ಲಿ ಬೊಂಬಡ ಹೊಡ್ಕೊಂತಿಲ್ಲ, ಕಾವ್ಯ ಕಾಣ್ತಿಲ್ಲ ಇಲ್ಲಿ. ಏನ್ ನಿಮಗ್ ತಲೆಗೆಲೆ ಕೆಟ್ಟಿದ್ಯಾ? ಅವಳು ನನ್ ಪಕ್ಕ ಕೂತಿದ್ಲಾ, ನಿಮ್ ಪಕ್ಕ ಕೂತಿದ್ಲಾ? ಯಾಕೋ ಪ್ರಾಬ್ಲಮ್ ಆಗುವಂಗ ಕಾಣಿಸ್ತಾ ಇದೆ. ಈ ಆಟಕ್ಕೆ ನಾನಿಲ್ಲಪ್ಪ. ಮಮ್ಮ, ಮತ್ತೆ ಆ ಪೊಲೀಸ್ ಅಮ್ಮನ ಕೈಯಲ್ಲಿ ಜಬ್ಬಿಸ್ಕೊಳ್ಳೋ ಕಾರ್ಯಕ್ರಮ ಇದೇನೋ ಅಂತ ಅನ್ಸುತ್ತೆ. ಏಸಿನಾ, ಈ ಸರ್ತಿ ಏನಾದ್ರೂ ಎಡ್ವರ್ಟ್ ಆದ್ರೆ ಜಬ್ಬಲ್ಲ ಪಕ್ಕ ಹಾಕಿ ತುರುಕ್ತಾಳೆ.
ಖುಷಿ ಇವ್ರು ಸವಾಸ ಮಾಡಿದ್ದಕ್ಕೆ ಇವಾಗ ಅನ್ಭವಿಸ್ಬೇಕು ನಾವು. ಖುಷಿ ಗುರು, ಕಾವ್ಯ ಕೂಗ್ತಾ ಇದ್ದಾಳೆ, ಮತ್ತೆ ಏನೋ ಪ್ರಾಬ್ಲಮ್ ಆಗಿದೆ. ಬನ್ನಿ ಮುಂದೆ ಹೋಗಿ ನೋಡೋಣ. ನೋಡಿ, ಈ ಕಾಡು ನೀವು ಅಂದ್ಕೊಂಡಷ್ಟು ಒಳ್ಳೇದಲ್ಲ. ನಾವು ಹೇಳೋದನ್ನು ಕೇಳಿ ಹೋಗಬೇಡಿ. ಎಲ್ಲೋದ್ರೂ ಮತ್ತು ನಮ್ಮ ಹತ್ರ ಬರಲೇಬೇಕು. ಹೋಗ್ಲಿ ಬಿಡು ಮಾಮ. ಲೋಸಿನ ಅವ್ರು ಹೋಗ್ತಿದ್ರು ಕಣೋ. ಏನಾದರೂ ಪ್ರಾಬ್ಲಮ್ ಆದರೆ ಆ ಪೊಲೀಸಮ್ಮ ಹಾಕಿ ತುರುಕ್ ಬಿಡ್ತಾಳೆ. ಲೋ, ಗಾಡಿ ಸ್ಟಾರ್ಟ್ ಮಾಡ್ಕೊಳೋ, ಅವರಿಂದ ಹೋಗೋಣ. ಸರಿ ಬಾ ಮಾಮ. ಬಶೀರ್, ಈ ಬಶೀರ್ ಯಾರು? ಈ ಗಾಡಿ ಅವನ ಹತ್ರನೇ ದೇಪ್ಕೊಂಡ್ ಬಂದಿರೋದು ಮಾಮ. ಈ ಸ್ಟಾರ್ಟ್ ಆಗ್ತಿಲ್ವೇ? ಬೋಳಿ ಮಗನೇ, ಬರೀ ದೇಪ್ಕೊಂಬರೋದೇ ಆಯ್ತಲ್ಲ ನಿಂದು. ದುಡ್ಡು ಕೊಟ್ಟು ಏನಾದರೂ ಮಾಡೋ ಜೀವನದಲ್ಲಿ. ಮಾಮ, ದುಡ್ಡಿದ್ರೆ ಜೀವನ ಎಲ್ರು ಮಾಡ್ತಾರೆ ಮಾಮ. ದೇಪಿ ಜೀವನ ಮಾಡೋದಕ್ಕೂ ಟ್ಯಾಲೆಂಟ್ ಬೇಕು. ಈ ಆತ್ರ ಕೊಡೋದನ್ನ ಬಾರೋ, ಏನಾದರೂ ಪ್ರಾಬ್ಲಮ್ ಆದ್ರೆ ನಮಗೆ ಕಷ್ಟ. ಬಾರೋ ಹೋಗೋಣ. ಕಾವ್ಯ, 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 ಗುರು, ನಂಗೆ ಯಾಕೋ ತುಂಬಾ ಭಯ ಆಗ್ತಿದೆ. ಅಲ್ಲಿ ಕೇಳಿಸಿರೋ ಧ್ವನಿ ಇಲ್ಲ ಕೇಳಿಸ್ತಿಲ್ಲ. ಮಾಡುವ ಸವಾಸ ಮಾಡಿದ್ರೆ ಈ ತರ ಎಡವಟ್ಗಳಾಗ್ತವೆ. ಗುರು, ಹಿಂದೆ ಆಗಿರೋದ್ನೆಲ್ಲ ಬಿಟ್ಟಾಕು. ಆಗಿರೋದನ್ನೆಲ್ಲ ನೀನ್ ಬಿಟ್ಟಾಕ್ಬೋದು, ಆದ್ರೆ ನಾವೀಗ ನಿನ್ನ ಬಿಡಲ್ಲ. ಮಣಿ, ಏನ್ ಮಾತಾಡ್ತಿದ್ಯಾ? ನಾನೇನ್ ಮಾಡ್ದೆ? ನೀ ಏನೂ ಮಾಡಿಲ್ಲ, ಬಟ್ ನಿನ್ನ ಅಂದ ಚಂದ ನಮ್ಗೆ ನಿದ್ದೆ ಮಾಡಕ್ ಬಿಟ್ಟಿಲ್ಲ. ಇಂಥ ಟೈಮ್ಗೋಸ್ಕರ ತುಂಬಾ ವರ್ಷದಿಂದ ಕಾಯ್ತಾ ಇದ್ವಿ, ಬಟ್ ಈ ಕಾಡಲ್ಲಿ ಯಾರೂ ಇಲ್ಲ. ಸ್ವಲ್ಪ ನಮ್ಮ ಜೊತೆ ಕೋಆಪರೇಟ್ ಮಾಡು. ಗುರು, ಮಣಿ, ನೀವಿಬ್ರು ನನ್ನ ಬೆಸ್ಟ್ ಫ್ರೆಂಡ್ ಕಣ್ರೋ. ಯಾಕೆ ಈ ಥರ ಯೋಚನೆ ಮಾಡ್ತಿದ್ದೀರಾ ನನ್ನ ಬಗ್ಗೆ? ಇದು ಯೋಚನೆ ಅಲ್ಲ, ಇದು ನಮ್ಮ ಕನಸು. ಬೆಸ್ಟ್ ಫ್ರೆಂಡ್ ಅಂತೀಯಾ, ಇವತ್ತು ನಮಗೆ ನೀನು ಬೆಸ್ಟ್ ಗಿಫ್ಟ್ ಆಗಿರ್ತೀಯ. ಪ್ಲೀಸ್ ಕಣ್ರೋ, ಹಾಗೇನು ಮಾಡಬೇಡಿ. ನಿಮ್ಮನ್ನ ನಂಬಿ ನಿಮ್ಮ ಜೊತೆ ಬಂದಿಲ್ವಾ ನಾನು? ಪ್ಲೀಸ್ ಹೋಗ್ತೀನಿ, ಹೇಗಾದರೂ ಮಾಡಿ ಬಿಟ್ಬಿಡಿ ನನ್ನ. ಸೀನಾ, ನನಗೆ ಯಾಕೋ ಸಮಥಿಂಗ್ ಇಸ್ ರಾಂಗ್ ಅನ್ನಿಸ್ತಿದೆ. ಇಲ್ಲೇನೋ ಒಂದು ಪ್ರಾಬ್ಲಮ್ ಆಗ್ತಾ ಇದೆ. ಟೈಮ್ ವೇಸ್ಟ್ ಮಾಡೋಕ್ಕಿಂತ ಮುಂಚೆ ನಾವು ಅವ್ರನ್ನ ಹುಡುಕ್ಬೇಕು. ನೀನು ಆ ಕಡೆ ನೋಡು. ಹಿಡಿಯ ಅವಳನ್ನ. ಮೇಡಮ್, ಮೇಡಮ್, ಮೇಡಮ್,
ಸುಮಾರು ವರ್ಷಗಳ ಬಳಿಕ ಹಸಿದ ಸಿಂಹಕ್ಕೆ ಜಿಂಕೆಯೊಂದು ಸಿಕ್ಕಿದಂತಾಗಿದೆ. ಕನ್ಯೆ ಸುಮಾರು ವರ್ಷಗಳಿಂದ ಕನ್ಯೆ ಅಸ್ಥಿ ತಿನ್ನಬೇಕೆನ್ನುವ ಆಸೆ ತುಂಬಾ ಅಂಬಲಿಸುತ್ತಿತ್ತು. ಕೊನೆಗೂ ನೀ ಬಂದೆ. ಅವಳು ಮತ್ತೆ ಬಂದು ಆತ್ಮ ಯಾರು ನೀನು? चल 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 चला
ಅಪ್ಪ ಅಮ್ಮ ಅಮ್ಮ ಅಪ್ಪ ನನ್ನೇನು ಮಾಡಬೇಡ ಪ್ಲೀಸ್ ಖುಷಿ ಏನು ಮಾಡಬೇಡ ನನ್ನ ಪ್ಲೀಸ್ ನಾನೇನು ಮಾಡಬೇಡ ಬೇಡ 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 ಏನು ಮಾಡಬೇಡ ಏನು ಮಾಡಬೇಡ ಖುಷಿ ತಪ್ಪಾಯ್ತು ಬೇಡ ಬೇಡ ಏನು ಮಾಡಬೇಡ ಬೇಡ ಪ್ಲೀಸ್ ಖುಷಿ ಕಾಡು ತುಂಬ ಹುಡ್ಕೊಂಡಲ್ಲಪ್ಪ ಇಲ್ಲಿ ಬಂದು ನಿಂತ್ಬಿಟ್ಟವ್ರೆ ಹೆಂಗಾದ್ರೂ ಮಾಡಿ ಪ್ರಪೋಸ್ ಮಾಡ್ಬಿಡ ಮೇಡಮ್ ನಮ್ಮ ಅವ್ವ ಹೇಳ್ತಿದ್ಲು ನಿನಗೆ ಕಾಡು ಪ್ರಾಣಿನೂ ಮದುವೆ ಆಗಲ್ಲ ಅಂತ ಈ ಕಾಡಲ್ಲಿ ನಿಮ್ಮಂಥ ಹುಡುಗಿಗೆ ಪ್ರಪೋಸ್ ಮಾಡ್ತೀನಿ ಅಂತ ನಮ್ಮ ಊನಾಣೆಗೂ ಅನ್ಕೊಂಡಿರ್ಲಿಲ್ಲ ಮೇಡಮ್ ನಿಮಗೋಸ್ಕರ ಒಂದು ಕವನ ಮೇಡಮ್ ಹಚ್ಚಿ ಬನ್ನಿ ನಮ್ಮ ಮನೆಗೆ ನೀವು ದೀಪ ಒಂದು ಹುಡುಗಿನೂ ಬೀಳ್ತಿಲ್ಲ ಅದೇನೋ ಆಗ್ಬಿಟ್ಟಿದೆ ನನ್ನ ಮೇಲೆ ಶಾಪ ಹಿಂತಿರುಗಿ ನಿಂತ್ಕೊಂಡಿದ್ದೀರಾ ಯಾಕೆ ನನ್ನ ಮೇಲೆ ಕೋಪ ಒಂದೇ ಒಂದು ಸಾರಿ ಹಿಂತಿರುಗಿ ತೋರಿಸಿ ನಿಮ್ಮ ಸುಂದರವಾದ ರೂಪ ರೂಪ ಬೇಡ ಎರಡಿಚ್ಚು ಬೇಡ ಕರ್ನಲ್ ಪಟಾಕಿ ಡುಡುಮ್ ಡುಡುಮ್ ಅಂತ ಹೊಡೆದು ಇಡೀ ಕಾಡು ತುಂಬ ಸೌಂಡ್ ಹಾಕಿತ್ತು ಮೇಡಮ್ ನನಗಿನ್ನೂ ಮದುವೆನೇ ಆಗಿಲ್ಲ ಮೇಡಮ್ ನನ್ಗೆ ಹುಟ್ಟೋ ಮಗುನ ಇದೇ ಕೈಯಲ್ಲಿಟ್ಕೊಂಡು ಲುಳುಳಾಯಿ ಅಂತ ಆಡಿಸ್ಬೇಕು ಅಂತ ಇದ್ದೀನಿ ಮೇಡಮ್ ಯಾಕೆ ಮೇಡಮ್ ಇಲ್ಲೇ ಕಣ್ಣೋಯ್ತು ಯಾರು ನೋಡಿಲ್ಲ ಅಲ್ಲ ಯಾರು ನೋಡಿಲ್ಲ ಸೀನಾ 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 ನಾನೊಬ್ಬನೇ ಯಾಕೆ ಕೊಡ್ತಾ ಇದ್ದೀನಿ ಈ ನನ್ನ ಮಗು ಹೆಂಗಾರು ಮಾಡಿ ಹೊಡ್ಸ್ಬೇಕಲ್ಲ ಲೋ ಸೀನಾ ಇಲ್ಲ ಕಣೋ ಯಾರು ಬದುಕಿಲ್ಲ ಈಗ ಬಿಡು ಮಾಮ ನಾ ಹೇಳೋ ಮಾತು ಕೇಳಿಲ್ಲಿ ಲೋ ಸೀನಾ ನನ್ನ ಮಾತು ಪೂರ್ತಿ ಕೇಳೋ ತುಂಬಾ ಪ್ರಾಬ್ಲಮ್ ಆಗಿಬಿಟ್ಟಿದೆ ಮಾಮ ಅಲ್ಲಿ ಮೇಡಮ್ ಸಿಕ್ಕಿದ್ದಾರೆ ನಿನ್ನ ಹತ್ರ ಏನೋ ಮಾತಾಡ್ಬೇಕಂತೆ ಹೋಗು ಹೋಗು ಹೌದಾ ಸೀನಾ ನಿಜ ಮಾಮ ನಿನ್ನ ಹೆಂಡ್ರ ಮೇಲನೆಗೂ ಹೋಗು ಅಲ್ಲಿದ್ದಾರೆ ಹೋಗ್ಬೇಕಾದ್ರೆ ಹಿಂಗೆ ಹೋಗ್ತಿದ್ಯಾ ಬರ್ಬೇಕಾದ್ರೆ ಅದು ಹೆಂಗ್ ಬರ್ತೀಯೋ ಮೇಡಮ್ ಮೇಡಮ್ ಯಾಕೋ ಇನ್ನೂ ಸೌಂಡೇ ಬರಲಿಲ್ಲ ರುಬ್ಬೋ ಕಾರ್ಯಕ್ರಮ ಆಯ್ತು ಅನ್ಸುತ್ತೆ ಮಾಮ ನಿನ್ ಪರಿಸ್ಥಿತಿ ಮಾಮ ಮಾಮ ಹೇಳು ಸೀನಾ ಹಾ ಇದೇನಿದು ಸೌಂಡ್ ಅಷ್ಟೇ ಬರ್ತಿದೆ ಫಿಗರೇ ಕಾಣ್ತಿಲ್ಲ ಎಲ್ಲಿದೆಯಾ ಮಾಮ ಮಾಮ ಏನೋ ಇದು ನಿನ್ ಪರಿಸ್ಥಿತಿ ನಾನು ಯಾಕೆ ಇಲ್ಲಿ ಬಂದೆ ನಾನು ಯಾರು ಲೇ ಮಾಮ ಏನೋ ಹುಡುಕ್ತಿದ್ಯಾ
ಅವರೇ ಬೀಜ ಕಳೆದೋಗಿದಾವೆ. ಏ ಮಮ, ಅದು ಅವರೇ ಬೀಜ ಅಲ್ಲ ಕಣ, ಅಟಮ್ಮ ಮಮ್ಮ. ನನಗಿನ್ನೂ ಮಕ್ಕಳೇ ಆಗಿಲ್ಲ. ನನ್ನ ಹೆಂಡತಿಗೆ ಏನು ಉತ್ತರ ಕೊಡ್ಲಿ? ಮಮ, ನೀನ್ ಯಾಕೋ ಹಿಂಗ್ ಮಾತಾಡ್ತಿದ್ಯಾ? ನಾನೇನ್ ತಪ್ಪು ಮಾಡಿದ್ದೆ? ಅವಳು ಯಾಕೋ ನಂಗೆ ಹೊಡೆದ್ಲು. ಈಗ ಬಿಡು ಮಮ್ಮ, ಎದ್ಬ ಹೇಳ್ತೀನಿ. ಏನಾಯ್ತು? ಮಮ್ಮ, ಇಲ್ಲೇನು ಕಾಮಸೂತ್ರ ನಡೀತಾಯ್ತಾ? ನನ್ಗೆ ನೀನ್ ಗುಡಿ ಬಂದ್ಬಿಟ್ಟಿದ್ಯಾ? ಸೀನಾ, ಆ ಹುಡುಗಿ ಮೇಲೆ ಆತ್ಮ ಸೇರ್ಕೊಂಡ್ಬಿಟ್ಟಿದೆಯೋ? ನಾನು ಹೆಂಡತಿ ಮುಖ ನೋಡಬೇಕು. ಕಾಡಲ್ ದಾರಿ ಬೇರೆ ಗೊತ್ತಾಗ್ತಿಲ್ಲ. ಮಾಮ, ಇವಳ ಮೇಲೆ ಆತ್ಮ ಇದೆ ಅಂತ ಗೊತ್ತಿದ್ದಿದ್ರೆ ಇವಳ ಮುಖ ಕೂಡ ನೋಡ್ತಿರ್ಲಿಲ್ಲ. ಇವಳು ಮನೆ ಕರ್ಕೊಂಡು ಹೋಗೋಣ ಅಂದರೆ ಇವಳು ನೋಡಿದ್ರೆ ನಮ್ಮನ್ನ ಸ್ಮಶಾನ ಕರ್ಕೊಂಡು ಹೋಗ್ತಿದ್ದಾಳೆ. ಹೇ ಮಾಮ, ಏನಾಯ್ತು? ಎದ್ದಳು, ಎದ್ದಳು. ಯಾಕೆ ಹೊಡಿತಿದ್ಯಾ? ನಾವೇನ್ ಮಾಡಿದೀವಿ ನಿಮ್ಗೆ? ನನ್ಗೆ ಗಂಡಸ್ರಂದ್ರೆ ಆಗಲ್ಲ. ನಾ ಗಂಡಸಲ್ಲ ಅಂತ ತಿಳ್ಕೊಳಮ್ಮ, ನಮ್ಮನ್ನ ಬಿಟ್ಬಿಡಮ್ಮ. ಇಷ್ಟಕ್ಕೂ ದೇಹದಲ್ಲಿ ಸೇರ್ಕೊಂಡ್ರೆ ನೀನ್ ಯಾರು? ನಾನು ಯಾರಂತ ನೋಡ್ಬೇಕಾ? ನೋಡೀಗ. ಹೆಣ್ಮಕ್ಳು ಅಂದ್ರೆ ನಮಗೂ ರೆಸ್ಪೆಕ್ಟ್ ಇದೆ, ನಾವು ಆ ತೋರ್ದವ್ರಲ್ಲ. ಕಾಡಲ್ಲಿ ನಿಮ್ಮಿಂದ ತುಂಬಾ ಹೆಣಗಳು ಬಿದ್ದಿವೆ. ಯಾಕೆ ಈ ತರ ಮಾಡ್ತಿದ್ದೀರಾ? ಇವರಿಗೂ ನಿಮಗೆ ಏನ್ ಸಂಬಂಧ? ಸಂಬಂಧ ಇದೆ. ನನ್ ಮಗಳು ಇಂಪನನ್ನ ಇವಳ ತಂದೆ ಸಾಕಿ ಬೆಳೆಸಿ ದೊಡ್ಡೋಳಾಗಿ ಮಾಡಿದ್ದಾರೆ. ನನಗೆ ನನ್ ಮಗಳು ಬೇರೆ ಅಲ್ಲ, ಇವಳು ಬೇರೆ ಅಲ್ಲ. ಹೆಣ್ಮಕ್ಳು ಮೇಲೆ ಆಸೆ ಪಟ್ಟು ಕೊಲೆ ಮಾಡುವಷ್ಟು ಕಟುಕರು ನೀವು ಗಂಡಸ್ರು. ನಾನ್ ಕೂಡ ಇದೇ ರೀತಿ ಸತ್ತಿತ್ತು. ಈ ಭೂಮಿ ಇರೋ ತನಕ
ಪ್ರತಿಯೊಂದು ಹೆಣ್ಣಿನ ಹಿಂದೆನೂ ನಾನು ಇರ್ತೀನಿ. ಆಯಿತು ಸಾಕಿವಾಗ ನೀ ಸ್ವಲ್ಪ ಸಮಾಧಾನ ಮಾಡ್ಕೊ. ನಾನು ಇವ್ರಿಗೆ ಏನು ಮಾಡಲ್ಲ, ನಿಜ ಪ್ರಮಾಣ ಮಾಡಿ ಹೇಳ್ತೀನಿ. ಪ್ಲೀಸ್ ಬಿಟ್ಬಿಡು. ಆಯ್ತು, ಇದೇ ತರ ಇವಳು ತಂದೆ ಹಿಂದೆ ನನ್ನ ಹತ್ರ ಕೇಳ್ಕೊಂಡಿದ್ರು. ನೀವು ಕೇಳ್ತಾ ಇದ್ದೀರಾ, ಬಿಡ್ತೀನಿ. ಮುಂದೆ ಇವಳು ಖುಷಿ ಆಗಿರ್ಬೇಕು. ನೀವೀಗ ಹೋಗಿ. ಏನ್ರಯ್ಯ ಮತ್ತೆ ನನ್ನ ಕೈಲೇ ತಗ್ಲಾಕೊಂಡ್ರಿ? ಏನೋ ಬಸ್ರಿ ಹೆಂಗ್ಸು, ಏನ್ರೋ ಹೆಣ್ಗಳು? ಮೇಡಮ್ ಏನೋ ಮಾಡಕ್ ಹೋಗಿ ಏನೋ ಆಗ್ಬಿಡ್ತು. ನಮ್ಮನ್ನ ನಂಬಿ ಮೇಡಮ್. ಹೌದು ಮೇಡಮ್, ಇವಳ ಮೇಲೆ ಆನೆಗೂ ಮೇಡಮ್. ಸೌಂಡು ಬರಬಾರ್ದು. ಆಯ್ತು 302 ಒಂದೊಂದು ದೊಣ್ಣೆಗೆ ಒಂದೊಂದು KG ಖಾರ ಪುಡಿ ಹಾಕಿ ರೆಡಿ ಮಾಡ್ರಿ. ಬಗ್ಸಿ ಹಿಂದೆ ತುರ್ಕುದ್ರೆ ಇಲ್ಲಾಗಿರೋ ಸ್ಟೋರಿ ಎಲ್ಲ ಮುಂದೆ ಬಾಯಲ್ಲಿ ಬರುತ್ತೆ. ಮೇಡಮ್ ಖಾರ ಪುಡಿ ಎಲ್ಲ ಬೇಡ ಮೇಡಮ್. ಮುಚ್ಚಿ ಸುಮ್ಮನಿರು. ಇವಾಗ್ಲೇ ನಾಯಿ ಹೊಡೆದಂಗ್ ಹೊಡೆದ್ಬಿಟ್ಟವಳೆ. 302 ಈ ನನ್ನ ಮಗನಿಗೆ ಅರ್ಧ KG ಎಕ್ಸ್ಟ್ರಾ ಖಾರ ಪುಡಿ ಹಾಕಿ ರೀ. ಬಾಡಿನ ಆಂಬ್ಯುಲೆನ್ಸ್ಗೆ ಹಾಕಿ ಇವರಿಬ್ರನ್ನ ಸ್ಟೇಷನ್ಗೆ ಎಳ್ಕೊಂಬನ್ನಿ. ಮೇಡಮ್